ಈ ರಾಜ ಪರೀಕ್ಷಿತ ಕಲಿಯನ್ನು ಯಾಕೆ ಕೊಲ್ಲಿಲ್ಲ ಅಂದರೆ ಈ ಕಾರಣಕ್ಕಾಗಿ. ಮತ್ತು ಕಲಿಯನ್ನು ಕೊಲ್ಲುವುದು ಭಗವಂತನಿಗೂ ಅವನಿಗೆ ಇಷ್ಟ ಏನಲ್ಲ. ಕೃತಯುಗ ಬರಬೇಕು, ತ್ರೇತಾ ಬರಬೇಕು, ದ್ವಾಪರ ಬರಬೇಕು, ಕಲಿಯುಗ ಬರಬೇಕು, ಮತ್ತೆ ಕೃತಯುಗ ಬರಬೇಕು. ಇದು ನಡೀತಾ ಇರಬೇಕಲ್ಲ. ಯುಗಾದಿಕ ಯುಗಾವರ್ತನಾಗ ಅವನಿದ್ದಾನಲ್ಲ ಭಗವಂತ, ಎಲ್ಲ ಯುಗಗಳನ್ನು ಮುಂದೆ ನಡೆಸ್ತಾ ಇದ್ದಾನೆ. ಕಲಿಯುಗವೇ ಹೋಗಿಬಿಟ್ರೆ ಕಾಲದ ವ್ಯವಸ್ಥೆ ಎಲ್ಲ ಕುಸಿದು ಬೀಳ್ತದೆ. ಅದು ಭಗವಂತನಿಗೇನು ಅಪೇಕ್ಷಿತ ಅಲ್ಲ. ಆದ್ದರಿಂದ ಭಗವಂತನ ಸಂಕಲ್ಪವೂ ಹೀಗಿಲ್ಲ. ಕಲಿಯಲ್ಲಿ ಗುಣಗಳೂ ಇವೆ. ಇದಲ್ಲದೆ ಕಲಿಕಾಲಕ್ಕೆ ಅನುಗುಣವಾಗಿ ಕೆಲವು ಏನು ನಡೀಬೇಕೋ ಅದೆಲ್ಲ ನಡೀಬೇಕು. ಯಾವತ್ತೂ ಕೂಡ ಒಂದೇನಾದರೂ ಕೆಳಗೆ ಬಿದ್ದರೆ, ಹಳೆ ಮನೆಯೋ ಏನಾದರೂ ಕುಸಿದು ಬಿದ್ದರೆ ಆ ಜಾಗದಲ್ಲಿ ಮತ್ತೊಂದು ಹೊಸ ಮನೆ ಕಟ್ಟಬಹುದು. ಯಾವುದೋ ಒಂದು ಕುಸಿದು ಬೀಳುವುದು, ಮತ್ತೆ ಅದನ್ನು ಹೊಸ ಕಟ್ಟುವುದು, ಈ ಎಲ್ಲ ನಿರ್ಮಾಣ, ನಾಶ, ಪುನರ್ನಿರ್ಮಾಣ, ಇದೆಲ್ಲವೂ ಕೂಡ ನಮ್ಮ ಮನೆ ಮಠ ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಹೇಗೋ ಹಾಗೆ ಜ್ಞಾನದ ವ್ಯವಸ್ಥೆಗೂ ಕೂಡ, ಜ್ಞಾನದ ಸೌಧಕ್ಕೂ ಕೂಡ ಇದ್ದದ್ದೆಲ್ಲವೂ ಒಂದು ಬಾರಿ ಕುಸಿದು ಹೋಗ್ತದೆ, ಮತ್ತೆ ಮೇಲೆ ಹೇಳ್ತದೆ. ಧರ್ಮ, ಜ್ಞಾನ, ಆಚಾರ, ವಿಚಾರ ಎಲ್ಲವೂ ಹೀಗೆ. ಮತ್ತು ಈ ಕಲಿಗೆ ನಾವೇ ಇಷ್ಟ್ಯಾಕೆ ಹೆದರಬೇಕು ಅಂತಾನೆ ಪರೀಕ್ಷಿತ. ಕಿನ್ನು ಬಾಲೇಶು ಶೂರೇಣ ಕಲಿನಾ ಶೂರಭೀರುಣ. ಕಲಿ ಕಾಲಿಟ್ಟಿದ್ದಾನೆ, ಬಹಳ ಅನ್ಯಾಯ ಮಾಡ್ತಿದ್ದಾನೆ ಅಂತ ನಾವ್ಯಾಕೆ ಒದ್ದಾಡಬೇಕು ಅಂತ ಅನ್ಕೋತಾನೆ ಪರೀಕ್ಷಿತ. ಅದ್ರ ಮೂಲಕ ನಮಗೂ ಹಾಗೆ ಹೇಳ್ತಿದ್ದಾನೆ. ಈಗ ಪರೀಕ್ಷಿತ ಇಲ್ಲಿಲ್ಲ. ಪಾಂಡವರ ರಾಜ್ಯದ ಕೊನೆಯವನು ಕ್ಷೇಮಕ ಅಂತ, ಖೇಮ್ ರಾಜ ಅಂತ ಬೈದ್ದ. ಅವನೂ ಈಗಿಲ್ಲ, ಯಾರೂ ಇಲ್ಲ. ಆದರೆ ಅವ್ರ ಚರಿತ್ರೆ ನೋಡಿದಾಗ ನಮಗೂ ಅವನು ಹೌದು, ಕಲಿಗೆ ನಾವ್ಯಾಕೆ ಹೆದರಬೇಕು? ಯಾಕೆಂದರೆ ಕಲಿಯ ಶೌರ್ಯ ನಡೆಯುವುದು ಎಲ್ಲಿ ಅಂದರೆ ದುರ್ಬಲರ ಮೇಲೆ ಮಾತ್ರ. ಯಾರು ಧರ್ಮಾಚರಣೆಯಲ್ಲಿ ಆಸಕ್ತರಲ್ವೋ, ಯಾರಿಗೆ ಆಚಾರ ವಿಚಾರಗಳ ಬಗ್ಗೆ ಬೆಲೆ ಇಲ್ವೋ ಅವರು ಬಾಲರು. ಇವರು ಬಾಲರಲ್ಲ, ಸಣ್ಣ ವಯಸ್ಸು 6-8 ವರ್ಷದ ಹುಡುಗರು ಬಾಲರಲ್ಲ. ಯಾರಿಗೆ ಆಚಾರ ವಿಚಾರಗಳ ಬಗ್ಗೆ ಎಚ್ಚರ ಇಲ್ವೋ, ಧರ್ಮಾಚರಣೆಯ ಬಗ್ಗೆ ಎಚ್ಚರ ಇಲ್ವೋ, ಭಗವಂತ ನಾಮಸ್ಮರಣೆಯ ಬಗ್ಗೆ ಎಚ್ಚರ ಇಲ್ವೋ ಅವರು ಬಾಲರು. ಅವ್ರ ಮೇಲೆ ಕಲಿಯ ಪರಾಕ್ರಮ ಹೊರತು ಶೂರರನ್ನು ನೋಡಿದರೆ ಕಲಿ ಭಯಪಟ್ಟು ಒಡೆ ಹೋಗ್ತಾನಂತೆ. ಶೂರರನ್ನು ನಾವು ಶೂರರಾಗುವುದು ಹೇಗೆ? ಕೈಯಲ್ಲಿ ಖಡ್ಗ ಇರಬೇಕಾಗಿಲ್ಲ, ಬಂದೂಕು ಇರಬೇಕಾಗಿಲ್ಲ. ಬಾಯಲ್ಲಿ ಭಗವಂತ ನಾಮಸ್ಮರಣೆ ಇದ್ದರೆ, ಹೃದಯದಲ್ಲಿ ಭಗವಂತ ಇದ್ದರೆ ನಾವು ಶೂರರೇ. ಆ ಥರದ ಶೌರ್ಯವನ್ನು ನಾವು ಗಳಿಸಬೇಕು. ಅಪ್ರಮತ್ತ ಪ್ರಮತ್ತೇಶು. ಯಾರು ಎಚ್ಚರಿಗೇಡಿಗಳಾಗಿ ಬದುಕುತ್ತಿದ್ದಾರೆ ಈ ಜಗತ್ತಿನಲ್ಲಿ ಅವರ ವಿಷಯದಲ್ಲಿ ಕಾಯ್ತಾ ಕೂತಿರ್ತಾನೆ, ಯಾವಾಗ ಅವರನ್ನು ಹಾಳು ಮಾಡಲಿ ಅಂತ. ಯಹ ವೃಕಃ ನೃಷು ಬರ್ತದೆ. ಅದು ಹೇಗೆಂದರೆ ಈ ತೋಳ ಮೊದಲಾದ ಪ್ರಾಣಿಗಳು ಯಾರು ಎಚ್ಚರ ತಪ್ಪಿರ್ತಾರೋ ಅವ್ರ ಮೇಲೆ ಎರಗುತ್ತವೆ. ಎಚ್ಚರಿಕೆಯಿಂದ ಇದ್ದರೆ ಅಂಥವ್ರ ಮೇಲೆ ಆ ಕಾಡು ಪ್ರಾಣಿಗಳ ಆಟವೂ ಏನು ನಡೆಯೋದಿಲ್ಲ. ಆದ್ದರಿಂದ ಕಲಿಯ ಬಗ್ಗೆ ಅಷ್ಟ್ಯಾಕೆ ತಲೆ ಕೆಡಿಸ್ಕೋಬೇಕು? ಇರೋದಾದ್ರೂ ಇರಲಿ, ನಮಗೇನಾಗಬೇಕಾಗಿದೆ ಅದರಿಂದ ಅಂತ ಅವನು ಉಪೇಕ್ಷೆ ಮಾಡಿಬಿಟ್ನು. ಪುರಾಣಿಕರು ಹೇಳಿದರು, ರಾಜ ಪರೀಕ್ಷಿತನ ಕಲಿಗೃಹ ಕಾರ್ಯವನ್ನು ಹೇಳಿದೆ. ಇದರಲ್ಲಿ ಭಗವಂತನ ಮಹಾತ್ಮೆ ಬಂದಿದೆ. ಭಾಗವತರ ಮಹಾತ್ಮೆ ಅನ್ನೋದೇನಿದೆಯಲ್ಲ, ಅದು ಭಗವಂತನ ಮಹಾತ್ಮೆಯನ್ನು ಬಿಟ್ಟಿಲ್ಲವೇ ಇಲ್ಲ. ನಿಮ್ದು ಏನಾದರೂ ಒಂದು ಮಹಾತ್ಮೆ ಕೇಳಿದರೆ, ಒಂದೇನಾದ್ರು ಕಥೆಯೋ ನಾವೇನಾದ್ರು ಮಾಡಿದ್ದೇನಾದ್ರು ಕೇಳಿದರೆ ಅಲ್ಲೇನಾದ್ರು ಭಗವಂತನ ಲೀಲೆ ಇಲ್ಲದೆ ಇರಬಹುದು. ಆದರೆ ಪಾಂಡವರು, ಪರೀಕ್ಷಿತ, ಅಭಿಮನ್ಯು, ರಾಮಾಯಣ, ಮಹಾಭಾರತ, ಭಾಗವತ ಕೇಳಿದರೆ ಅದೆಲ್ಲ ಭಗವಂತನ ಲೀಲೆಯೇ. ಅದು ಸೇವ್ಯಾಹ ತಾಸ್ತಾಹ ಬುಭೂಷುಭಿ. ಯಾರು ಮುಕ್ತಿಯನ್ನು ಬಯಸ್ತಾರೆ, ಸಂಸಾರದಿಂದ ಬಿಡುಗಡೆಯನ್ನು ಬಯಸ್ತಾರೆ, ಅವರು ಇದನ್ನೆಲ್ಲ ಚೆನ್ನಾಗಿ ಶ್ರವಣ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಋಷಿಗಳಂದರು ಅದ್ಭುತವಾದ ಕಥೆ ಇಲ್ಲಿ ತನಕ ಹೇಳಿದಿರಿ, ಆದರೆ ನೀವು ಮತ್ತೆ ಇನ್ನಷ್ಟು ಹೇಳಿದ್ದೇನೆ. ನೀವು ಹೇಳಿದ್ದು ನಮಗೆ ಸಾಕಾಗಲಿಲ್ಲ, ಮತ್ತಷ್ಟು ಹೇಳಿ. ಸೂತ ಜೀವ ಸಮಾಹ ಸೌಮ್ಯ. ಮುಂದೆ ಕೂತವರು ದೊಡ್ಡ ದೊಡ್ಡ ಜ್ಞಾನಿ ಋಷಿಗಳವರೆಲ್ಲ. ಇವರು ಪುರಾಣ ಹೇಳಲಿಕ್ಕೆ ಕೂತವರು ಸೂತ ಜಾತಿಯವರು. ಆದರೆ ಆ ಪುರಾಣಿಕರ ಬಗ್ಗೆ ಅಷ್ಟು ಗೌರವ, ಅವರಿಗೆ ಪ್ರೀತಿ. ಸೂತ ಜೀವ ಸಮಾಹ ಸೌಮ್ಯ. ನಿನಗೆ ಇನ್ನಷ್ಟು ದೀರ್ಘಾಯುಷ್ಯ ಇರಲಿ, ಇಂಥೆಲ್ಲ ಒಳ್ಳೆ ಕಥೆಗಳನ್ನು ಹೇಳ್ತಾ ಈ ಜಗತ್ತಿನಲ್ಲಿ ಮುಂದುವರಿ. ನೀನು ದೀರ್ಘಾಯುಷ್ಯವಂತ ಆದರೆ ಜನರಿಗೆ ಕಥೆ ಹೇಳಬಲ್ಲಿ. ನಿನ್ನ ಆಯುಷ್ಯವೇ ಕ್ಷೀಣ ಆಗಿ ಹೋದರೆ ನಿನ್ನ ಕಥೆ ಹೇಳೋರು ಯಾರು, ಕೇಳೋರು ಯಾರು? ಆದ್ದರಿಂದ ನೀನು ಚಿರಂಜೀವಿಯಾಗು, ದೀರ್ಘಾಯುಷ್ಯವಂತನಾಗುವಂತ ಆಶೀರ್ವಾದ ಮಾಡಿದರು. ಕೃಷ್ಣನ ಕಥೆ ಹೇಳ್ತಾ ಇದ್ದೆಯಲ್ಲ, ಸಾಕು. ಕರ್ಮಣ್ಯಸ್ಮಿನ್ ಅನಾಶ್ವಾಸ್ಯೆ ಎಂಬ ಸ್ವಾರಸ್ಯವಾದ ಸಂಗತಿ. ನಾವೀಗ ಯಜ್ಞ ನಡೆಸ್ತಾ ಇದ್ದೇವೆ. ಈ ಒಂದು ಕಡೆ ದ್ರವ್ಯ ಯಜ್ಞ, ತುಪ್ಪ, ಚರು, ಸಮಿತ್ತು ಇತ್ಯಾದಿಗಳನ್ನು ಹಾಕಿ ದ್ರವ್ಯ ಯಜ್ಞ ನಡೆಸ್ತಾ ಇದ್ದೇವೆ. ನಮಗೆ
ಕೇವಲ ಭಗವಂತನ ಕುರಿತಾದ ದ್ರವ್ಯಯಜ್ಞ ಜ್ಞಾನಯಜ್ಞ ಇದನ್ನು ಮಾಡಲಿಕ್ಕೆ ಇಲ್ಲಿ ಇಷ್ಟ ಇದೆ, ಅಷ್ಟಕ್ಕೆ ಮಾತ್ರ ನಮಗೆ ಪುರುಸೊತ್ತಿದೆ, ಅವಕಾಶ ಇದೆ. ಅನಾಶ್ವಾಸ್ಯ ಬೇರೆ ಲೌಕಿಕ ಕೆಲಸ ಮಾಡಲಿಕ್ಕೆ ನಮಗೆ ಉಸಿರು ಬಿಡಲಿಕ್ಕೂ ಪುರುಸೊತ್ತಿಲ್ಲ. ನಮ್ಗೆ ಏನು ಕೆಲಸವೂ ಬೇಡ, ಸದಾ ಭಗವಂತನ ಚಿಂತನೆಯನ್ನು ಮಾತ್ರ ನಾವು ಮಾಡ್ತೇವೆ. ಧೂಮ್ರಾತ್ಮನಾಂ ಭವಾನ್, ಯಜ್ಞದ ಹೋಮದ ಧೂಮವನ್ನು ನಾವು ಸೇವನೆ ಮಾಡಿದ್ವಲ್ಲ, ಆದ್ದರಿಂದ ನಮ್ಮ ಶರೀರ ನಮ್ಮ ಮನಸ್ಸು ಎಲ್ಲವೂ ಪವಿತ್ರ ಆಗಿ ಹೋಗಿದೆ. ನೀವು ಮತ್ತಷ್ಟು ಭಗವಂತನ ಪಾದಕಮಲವನ್ನು ಕುರಿತಾದ ಕಥೆಗಳನ್ನು ಹೇಳ್ತಾ ಇದ್ದೀರಿ, ಅಮೃತ ಬೇರೆ ಉಣಿಸ್ತಾ ಇದ್ದೀರಿ, ಮತ್ತು ಇದಕ್ಕಿಂತ ದೊಡ್ಡ ಅವಕಾಶ ಏನಿದೆ, ಮುಂದುವರಿಸ್ರಿ ಅದನ್ನು. ಧೂಮ್ರಾತ್ಮನಾಂ ಭವಾನ್ ಅಂತನ್ನೋದು ಒಂದು ಸುಂದರವಾದಂಥ ಒಂದು ಶಬ್ದ. ಬೇರೆ ಕಡೆ ನಾವೇನಾದರೂ ಹೋಮ ಮಾಡಿದರೆ ಯಜಮಾನನ ಮಾಡುವ ಪುರೋಹಿತನಲ್ಲಿ, ಮಾಡಿಸುವ ಪುರೋಹಿತನಲ್ಲಿ, ಯಜಮಾನನಲ್ಲಿ ಸರಿಯಾದ ಶ್ರದ್ಧಾ ಇಲ್ಲದೆ ಹೋದರೆ ಸುಮ್ಮನೆ ಹೊಗೆ ಕುಡಿದದ್ದೇ ಬಂತು, ಹೊಗೆ ಕುಡಿದು ಕಷ್ಟಪಟ್ಟದ್ದೇ ಬಂತು. ಒಂದು ಕಡೆ ಶಾಸ್ತ್ರ ನಮ್ಮನ್ನು ಹಾಸ್ಯ ಮಾಡ್ತದೆ. ಏನು ಹಾಸ್ಯ ಮಾಡ್ತದೆ ಅಂದರೆ, ಕಷ್ಟಪಟ್ಟು ಯಜ್ಞ ಮಾಡ್ತಾ ಇದ್ದೀರಿ, ಏನು ಮಾಡಿಸ್ಬೇಕು ಅದ್ರ ಅಂತರಂಗದ ರಹಸ್ಯ ಭಗವಂತ ನಾಮಸ್ಮರಣೆ ಮಾಡಿಸುವ ಪುರೋಹಿತನಿಗೂ ಗೊತ್ತಿಲ್ಲ, ಮಾಡುವ ಯಜಮಾನಿಗೂ ಗೊತ್ತಿಲ್ಲ. ಸುಮ್ಮನೆ ಹೊಗೆ ಕುಡಿದು ಕಷ್ಟಪಡ್ತೀರಿ. ನೀವು ಎಲ್ಲಿ ಯಾವ ಯಾಗಶಾಲೆಯಲ್ಲಿ ಇದ್ದೀರಲ್ಲ, ಸ್ವಲ್ಪ ಎಲ್ಲ ಕಡೆ ಕಿಟಕಿ ಇರುವಂತ ನೋಡ್ಕೊಳ್ಳಿ, ಕೊನೆ ಹೊಗೆ ಯಾರು ಆ ಕಡೆ ಪಾಸ್ ಆಗ್ತದೆ. ದಿಕ್ಷು ಅತೀಕಾಶ ಅಂತ ಬರುತ್ತೆ ಅಂತ ಹಾಸ್ಯ ಮಾಡ್ತಾರೆ. ಅಗ್ನಿಮುಗ್ಧಾ ಧೂಮತಾಂತಹ, ಅಗ್ನಿಯಲ್ಲಿ ಹೋಮ ಹಗಲ ರಾತ್ರಿ ಅಗ್ನಿಯಲ್ಲಿ ಹೋಮ ಮಾಡುವುದು, ಹೊಗೆ ಕುಡಿದದ್ದೇ ಬಂತು. ಬ್ರಹ್ಮಾಂಡದೊಳಗಿನ ಗಂಡನ ಕಾಣಲಿಲ್ಲ, ಸುಮ್ಮನೆ ಕಷ್ಟಪಟ್ಟದ್ದೇ ಬಂತು. ಹೊಗೆ ಕುಡಿದು ಕಷ್ಟಪಡ್ತೀರಿ, ಸುಮ್ಮನೆ ಎಲ್ಲ ಆ ಕಡೆ ಈ ಕಡೆ ಹೊಗೆ ಪಾಸ್ ಆಗಲಿಕ್ಕೆ ಒಂದು ಅವಕಾಶ ಆದರೂ ಮಾಡಿಕೊಡಿ. ಈ ಕಡೆ ಭಗವಂತನೂ ಸಿಗಲಿಲ್ಲ, ಹೊಗೆ ಕುಡಿದು ಅನಾರೋಗ್ಯಕ್ಕೂ ತುತ್ತಾಗುವ ಪ್ರಸಂಗ ಬರೋದು ಬೇಡ ಅಂತ ಹಾಸ್ಯ ನಮ್ಮನ್ನು ಹಾಸ್ಯ ಮಾಡಿದೆ ಶಾಸ್ತ್ರ. ಆದರೆ ಈ ಋಷಿಗಳು ಹೇಳ್ತಾರೆ, ಯಾಕಂದರೆ ಅವರು ಅಲ್ಲಿ ಮಾಡುವಂಥ ಯಜ್ಞ ಅವರೆಲ್ಲ ಆಚಾರ ವಿಚಾರಗಳಲ್ಲಿ ಸುಸಂಪನ್ನರು, ಬರೇ ಸಂಪನ್ನರಲ್ಲ, ಅವರು ಸುಸಂಪನ್ನರು. ಮತ್ತು ಅವರೇ ಯಜಮಾನರು, ಅವರೇ ಪುರೋಹಿತರು, ಅಂಥದ್ದೊಂದು ಯಜ್ಞ ಮಾಡ್ತಿದ್ದಾರೆ. ಆದ್ದರಿಂದ ಆ ಧೂಮದ ಯಜ್ಞದ ಹೊಗೆಯನ್ನು ಸೇವನೆ ಮಾಡಿದರೂ ಕೂಡ ಅವರ ಅಂತರಂಗ ಹಾಗೆ ಪವಿತ್ರವಾಗಿತ್ತು ಅಂತ ಅವ್ರ ಆತ್ಮವಿಶ್ವಾಸದಿಂದ ಹೇಳಬೇಕು ಅಂತಂದರೆ, ಆ ಹೊಗೆ ಕುಡಿದು ಕಷ್ಟಪಟ್ಟಿರಲಿಲ್ಲ, ಅವರು ತುಂಬ ಸಂತೋಷವನ್ನೇ ಅನುಭವಿಸಿದ್ರು. ತುಲಯಾಮ ಲವೇನಾಪಿ ನಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಈ ಪ್ರವಚನದ ಆರಂಭದಲ್ಲಿ ಈ ಶ್ಲೋಕ ಹೇಳಿದೆ, ತಾವೆಲ್ಲ ಗಮನಿಸಿರ್ತೀರಿ. ಕೃಷ್ಣಾಯ ವಾಸುದೇವಾಯ ಅಂತ ಭಗವಂತನ ಕುರಿತಾದ ಶ್ಲೋಕ ಹೇಳಿದೆ, ಅದು ಭಾಗವತದ್ದೇ. ವಿಷ್ಣು ಪತ್ನಿ ಮಹಾಮಾಯಿ ಅಂತ ಲಕ್ಷ್ಮೀ ದೇವಿ ಕುರಿತಾದ ಸ್ತೋತ್ರ, ಅದು ಭಾಗವತದ್ದು. ಪ್ರಥಮೋ ಹನುಮಾನ್ ನಾಮ ಅನ್ನೋ ಶ್ಲೋಕ ಮಾತ್ರ ಬೇರೆ ಕಡೆ. ನಮೋ ರುದ್ರಾಯ ಮಹತೆ ದೇವಾಯ ಉಗ್ರಾಯ ಮೀಢುಷೆ ಅಂತ ಶಿವನ ಕುರಿತಾದ ಒಂದು ಶ್ಲೋಕ ಹೇಳಿದೆ, ಅದು ಭಾಗವತದ್ದೇ. ಗುರುಗಳ ಕುರಿತಾಗಿ ನ ಶಮ್ಮಯಾನಿ ತೀರ್ಥಾನಿ ಅನ್ನೋ ಶ್ಲೋಕ ಹೇಳಿದೆ. ಕೊನೆಗೆ ಮಹಾಭಾಗವತರಾದ ಸಜ್ಜನರೇನಿರ್ತಾರೆ, ನಮ್ಮ ಸಂಪರ್ಕಕ್ಕೆ ಬರುವಂಥ ಸಜ್ಜನರು, ಯಾವ ಸಜ್ಜನರ ಸಂಪರ್ಕದಿಂದ ನಾವು ಪುನೀತರಾಗ್ತೇವೋ ಅಂಥದಕ್ಕಾಗಿ ಒಂದು ಶ್ಲೋಕನೂ ಕೂಡ ಹೇಳಿದೆ. ತುಂಬ ಸುಂದರವಾದ ಶ್ಲೋಕ ಇದೆ. ಸೂತ ಪುರಾಣಿಕರಿಗೆ ಅವ್ರು ಹೇಳ್ತಾ ಇದ್ದಾರೆ, ಸೂತ ಪುರಾಣಿಕರು ಅಲ್ಲೇನು ಪ್ರವಚನ ಮಾಡಲಿಕ್ಕೆ ಕೂತಾಗ ಋಷಿಗಳು ಸೂತ ಪುರಾಣಿಕರಿಗೆ ಹೇಳ್ತಿದ್ದಾರೆ, ಪುರಾಣಿಕರೇ, ನಿಮ್ಮಂಥ ಸಜ್ಜನರು ನಾವು ಸಿಕ್ಕಿದ್ದಾರಲ್ಲ ಇವತ್ತು, ಇನ್ನು ನಮಗೇನೂ ಬೇಡ, ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ಭಗವಂತನ ಸಂಘವನ್ನು ಯಾರು ಮಾಡಿದವರಿದ್ದಾರೆ ಅವರ ಸಂಘ ನಮಗೆ ಸಿಕ್ಕಾದರೂ ಸಾಕು. ನೀವೇ ದೊಡ್ಡವರು, ಭಗವಂತನ ಸಂಘ ಮಾಡಿದ್ದೀರಿ, ನಿಮ್ಮ ಸಂಘ ನಮಗೆ ಸಿಕ್ಕರೂ ಸಾಕು. ತುಂಬ ಆಶ್ಚರ್ಯಕರವಾಗಿ ಕಾಣಿಸ್ತದೆ ಶ್ಲೋಕ. ಸ್ವರ್ಗವೂ ಬೇಡ ಅಂದರೆ ಒಪ್ಪಬಹುದು, ಯಾಕೆಂದರೆ ಸ್ವರ್ಗ ಸ್ವಲ್ಪ ಕಾಲ, ಎಷ್ಟು ವರ್ಷ ಕಾಲ ಆದರೂ, 10 ಲಕ್ಷ ವರ್ಷ ಕಾಲ ಆದರೂ ಸ್ವರ್ಗದಲ್ಲಿ ಇದ್ದರೂ ಅಲ್ಲಿಂದ ಹೊರಗೆ ದಬ್ಬುತ್ತಾರೆ. ಒಂದು ಕಡೆ ಒಂದು ಸಂದರ್ಭದಲ್ಲಿ ಮುಗಿತು ನಿಂದು ನಡಿ ಅಂತೇಳಿ ಅಲ್ಲಿಂದ ತಳ್ಳುತ್ತಾರೆ. ಬರಲೇಬೇಕು. ಕೆಲವರಿಗೆ 1 ವರ್ಷ ಇರ್ಬೋದು, ಕೆಲವರಿಗೆ 10 ಲಕ್ಷ ವರ್ಷ ಇರ್ಬೋದು, ಅಲ್ಲಿಂದ ಒದ್ದು ಕಳಿಸ್ತಾರೆ. ಆದ್ದರಿಂದ ಸ್ವರ್ಗ ಬೇಡ ಅಂದರೆ ಅದಕ್ಕೊಂದು ಅರ್ಥ ಇದೆ. ಮೋಕ್ಷವೂ ಬೇಡ ಅಂದರೆ ಹೇಗ್ರಿ ಇದು? ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ. ಮೋಕ್ಷಕ್ಕಿಂತ ಸಜ್ಜನರ ಸಂಘ ಅಂತನ್ನೋದು ಬಹಳ ಶ್ರೇಷ್ಠವೇ ಅಂತ ನಮಗೆ ಈ ಶ್ಲೋಕ ಹೇಳಿದಂತೆ ಕಾಣಿಸ್ತದೆ. ಬಹಳ ಎಚ್ಚರಿಕೆಯಿಂದ ನೋಡಬೇಕಾದಂಥ ಒಂದು ಶ್ಲೋಕ. ಮತ್ತು ಆ ಶ್ಲೋಕ ನೋಡಿದರೆ ಉಳಿದ ವ್ಯಾಖ್ಯಾನಕಾರರು ಏನು ಮಾಡ್ತಾರೆ, ಅದೊಂದೇನೋ ಉತ್ಪ್ರೇಕ್ಷೆ. ಸಜ್ಜನರ ಸಂಘ ಅನ್ನೋದು ಬಹಳ ಶ್ರೇಷ್ಠ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಈ ಥರ ಒಂದು ಉತ್ಪ್ರೇಕ್ಷೆ ಮಾತಾಡಿದ್ದಾರೆ ಅಂತ ಕೆಲವರು ಅರ್ಥ ಮಾಡುವ ಸಾಧ್ಯತೆ ಇದೆ. ಮಾಡಿರ್ತಾರೆ, ಹಾಗೆ ಅನೇಕ ಜನ ಅದನ್ನು ಅರ್ಥ ಮಾಡಿರ್ತಾರೆ. ಆದರೆ
ಆಚಾರ್ಯರು ಹೇಳ್ತಾರೆ ಹಾಗಲ್ಲ, ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರ್ವರ ಅಂತ ಆ ಶ್ಲೋಕ. ಅನೇಕ ಸಾರಿ ನಾನು ಈ ಶ್ಲೋಕವನ್ನು ಮನನ ಮಾಡ್ಕೊಳ್ತಿರ್ತೇನೆ. ಏನು ಆ ಶ್ಲೋಕ ಹೇಳುವುದೇನು ಅಂದರೆ, ಈ ಜಗತ್ತಿನಲ್ಲಿ ನಾವು ಸಾಧನೆ ಮಾಡ್ತಿದ್ದೀವಲ್ಲ, ಆ ಸಾಧನೆ ಮಾಡುವಾಗ ಬಹಳ ಅವಸರದಿಂದ ಸಾಧನೆ ಮಾಡಿ ಬೇಗ ಮುಕ್ತಿಗೆ ಹೋಗಿಬಿಡ್ತೀನಿ ಅಂತ ನಮಗೆಲ್ಲ ಅನಿಸ್ತಿರ್ತದೆ. ಹಾಗೆ ಮಾಡಬೇಕು, ಸಂಸಾರ ಸಾಕ್ರಿ, ದಾಟಿ ಹೋದ್ರೆ ಸಾಕಿಲ್ಲಿಂದ ಅಂತ ಅನಿಸ್ತಿರ್ತದೆ. ಅದು ವಿಷಯ ಸರಿ, ಸಂಸಾರದಲ್ಲಿ ನಾನಾ ಥರದ ಸುಖ ದುಃಖ ಉಂಡು ಬೇಸತ್ತಿದ್ದೇವೆ, ಇನ್ನು ನಾವು ಮುಕ್ತಿಗೆ ಹೋದರೆ ಸಾಕು ಅಂದ್ಕೊಂಡದ್ದೆಲ್ಲವೂ ಸರಿಯೇ. ಆದರೆ ಶಾಸ್ತ್ರ ಹೇಳ್ತದೆ ಬಹಳ ಅವಸರದಿಂದ ಮೋಕ್ಷಕ್ಕೆ ಹೋಗುವ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತದೆ. ಹಾಗಾದ್ರೆ ಏನು ಮಾಡಬೇಕು? ನಮ್ಮ ಆಚಾರ ವಿಚಾರ ಇದನ್ನು ಸ್ವಲ್ಪ ಕಡಿಮೆ ಮಾಡೋಣ, ಹೇಗೋ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಾಗೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಭಾಳ ಅವಸರ ಮಾಡಬೇಡ್ರಿ ಅಂದರೆ ಸ್ವಲ್ಪ ನಮ್ಮ ದೈನಂದಿನ ಆಚಾರ ವಿಚಾರ, ಮಡಿ ಮೈಲಿಗೆ, ಶ್ರವಣ ಮನನ ಧ್ಯಾನ ಎಲ್ಲ ಸ್ವಲ್ಪ ಕಡಿಮೆ ಮಾಡೋಣ, ತಾನೇ ಮೋಕ್ಷ ಲೇಟ್ ಆಗ್ತದೆ. ಹಾಗಲ್ಲ, ಟೈಮ್ ವೇಸ್ಟ್ ಮಾಡಿರಿ, ಇದ್ದ ಆಚಾರ ವಿಚಾರ ಕಡಿಮೆ ಮಾಡಿರಿ ಅಂತ ಅರ್ಥ ಅಲ್ಲ. ಅದನ್ನೆಲ್ಲ ಮಾಡಿರಿ. ಇಲ್ಲಿ ಒಂದು ಸಂಗತಿ ಇದೆ, ನಾನು ಆಗಲೇ ಹೇಳಿದೆ, ಈ ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ ಅಂತ. ಪ್ರತಿಯೊಂದು ಜೀವದ ಯೋಗ್ಯತೆಯು ಅಂತನ್ನೋದು ಬೇರೆ ಬೇರೆಯೇ ಆಗಿದೆ. ಆದ್ದರಿಂದ ಅವರು ಹಿಡಿಯಬೇಕಾದ ಮಾರ್ಗವೂ ಬೇರೆ ಆಗಿದೆ. ಕೆಲವರಿಗೆ ಅಲ್ಪ ಪ್ರಯತ್ನದಿಂದ ಮೋಕ್ಷ ಏನಾದರೂ ಸಿಗಬಹುದು, ಕೆಲವರಿಗೆ ಅಲ್ಪ ಪ್ರಯತ್ನ ಪಟ್ಟಾಗ ಮೋಕ್ಷ ಸಿಗಬಹುದು. ಆದರೆ ಅದರಿಂದ ಏನಾಗ್ತದೆ, ಅಂಥ ಮೋಕ್ಷದಲ್ಲಿ ಏನಾಗ್ತದೆ? ಬೇಸಿಕ್ ಆನಂದ. ನಾವು ಬೇಸಿಕ್ ಆನಂದ, ಬೇಸಿಕ್ ಅಂತ ಶಬ್ದ ಯಾಕೆ ಪ್ರಯೋಗ ಮಾಡಿದೆ ಅಂದರೆ, ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಒಂದು ಜೀವನೋಪಾಯಕ್ಕಾಗಿ ನಾವು ಉದ್ಯೋಗ ಮಾಡ್ತೀವಲ್ಲ, ಹಾಗೂ ಉದ್ಯೋಗ ಮಾಡಲಿಕ್ಕಾಗಿ ನಾವು ಬೇಸಿಕ್ ವಿದ್ಯಾರ್ಹತೆ ಗಳಿಸಿದ್ರೆ ಏನಾಗ್ತದೆ? SSLC ಮಾಡಿ ಒಂದು ಯಾವುದಾದ್ರು ಜಾಬ್ ಹಿಡಿದ್ರೆ ನಮಗೆ ಸಿಗುವ ಸಂಬಳ ಸವಲತ್ತು ಎಷ್ಟು? ಬೇಸಿಕ್. ಇನ್ನೂ ಹೆಚ್ಚಿಂದು ಓದಿ ಅದರಂತೆ ನಾವು ಒಂದು ಯಾವುದನ್ನಾದರೂ ಪಾಸ್ ಮಾಡಿದರೆ ಅಲ್ಲಿ ಸಿಗುವ ಸಂಬಳ ಸವಲತ್ತು ಹೆಚ್ಚಿಂದು. ತೀರಾ ಅಲ್ಪ ಪ್ರಯತ್ನದಿಂದ ನಾವು ಉದ್ಯೋಗಕ್ಕೆ ಹೋಗುವ ಅವಸರ ಮಾಡಿಬಿಟ್ರೆ, ಜೀವನದಲ್ಲಿ ಬೇಗ ಸೆಟ್ಲ್ ಆಗಬೇಕು ಅಂತ ಅವಸರ ಮಾಡಿದರೆ ಅದನ್ನು ಸಿಗುವ ಸಂಬಳನೂ ಕಡಿಮೆ, ನಾಳೆ ಪೆನ್ಷನ್ನೂ ಕಡಿಮೆ. ಹೌದಾ? ಹಾಗೆ ಅಲ್ಪ ಪ್ರಯತ್ನದಿಂದ ಮುಕ್ತಿಗೆ ಹೋಗಿಬಿಡ್ತೀವಿ ಅಂತ ಏನಾದರೂ ಅವಸರ ಮಾಡಿದರೆ, ಕೆಲವರು ಮಾಡ್ತಾರೆ, ಅವ್ರನ್ನ ತಡ್ಲಿಕ್ಕೂ ಬರೋದಿಲ್ಲ, ಮಾಡಲಿ ಅವರು. ಆದರೆ ಹಾಗೆ ಮಾಡಬೇಡಿ. ಏನು ಅದರಿಂದ ಆಗ್ತದೆ ಅಂದರೆ, ಮುಕ್ತಿ ಸಿಗ್ತದೆ. ಆ ಮುಕ್ತಿಯಲ್ಲಿ ಬಹಳ ಆನಂದ ಇರೋದಿಲ್ಲ. ಪೂರ್ತಿ ಸಮ್ಯಕ್ ನಮ್ಮ ಒಳಗಿನ ಹೂವು, ವ್ಯಕ್ತಿತ್ವದ ಹೂವಿದೆಯಲ್ಲ, ಅದು ಪೂರ್ಣ ಅರಳೋದಿಲ್ಲ. ಅವಸರ ಮಾಡಿದಂತಾಯ್ತು. ನಾವು ಅಡಿಗೆ ಮಾಡಲಿಕ್ಕೆ ಇಟ್ಟಿದ್ದೀವಿ, ಒಂದು ಚಪಾತಿಯೋ ಮತ್ತೊಂದೇನೋ, ಅದು ಪೂರ್ಣ ಅಡಿಗೆ ಆಗೋದಕ್ಕಿಂತ ಮುಂಚೆ, ಪಕ್ವ ಆಗೋದಕ್ಕಿಂತ ಮುಂಚೆ ಅದನ್ನು ತಿಂದ ಗತಿ ಏನಾಗ್ತದೆ? ಹೊಟ್ಟೆ ತುಂಬಿತ್ತು, ಅದಕ್ಕೆ ಬರಬೇಕಾದ ರುಚಿ ಇತ್ಯಾದಿ ಬಂದಿರೋದಿಲ್ವಲ್ಲ. ಕೆಲವು ಬಾರಿ ಅದು ಬೆಂದಿಲ್ಲದೆ ಇದ್ದರೆ ಹೊಟ್ಟೆ ಕೆಡುವ ಸಾಧ್ಯತೆಯೂ ಇದೆ. ಹೌದಲ್ಲ? ಹಾಗೆ ಅಂಥ ಮೋಕ್ಷಕ್ಕೆ ಬೇಸಿಕ್ ಮುಕ್ತಿಯಿಂದ ಮುಕ್ತಿಗೆ ಹೋಗ್ತೀರಿ, ಇನ್ನೊಂದ್ಸರಿ ಸಂಸಾರಕ್ಕೆ ಮರಳಿ ಬರೋದಿಲ್ಲ. ಆದರೆ ಪೂರ್ಣ ಆನಂದ, ಪೂರ್ಣ ಸುಖ ಅದು ಸಿಗೋದಿಲ್ಲ. ಅಂಥ ಮೋಕ್ಷ ತಗೊಂಡು ಏನು ಮಾಡಬೇಕಾಗಿದೆ? ಆ ಮೋಕ್ಷ ಬೇಡ, ನಮಗೆ ಸಜ್ಜನರ ಸಂಘವೇ ಬೇಕು. ಅವಸರದ ಮೋಕ್ಷ ಬೇಡ, ಸಜ್ಜನರ ಸಂಘ ಬೇಕು. ಅದರಿಂದ ಏನಾಗ್ತದೆ ಸಜ್ಜನರ ಸಂಘ ಮಾಡಿದ್ರಿಂದ ಅಂದರೆ, ಸಜ್ಜನರ ಸಂಘ ಮಾಡುವುದು ಅಂದರೆ, ನಾವು ನೀವ್ಯಾರೋ ಸಜ್ಜನರು ನಮಗೆ ಸಿಕ್ಕ್ರಿ, ನಾವ್ಯಾರೋ ಸಜ್ಜನರು ನೀವು ಸಿಕ್ಕು ಅಂತ ತಿಳ್ಕೊಂಡು ಒಂದು ಕಡೆ ಸುಮ್ಮನೆ ಆರಾಮಾಗಿ ಕೂತು ಹರಟೆ ಹೊಡೆದು ಊಟ ಮಾಡಿ, ಮಠದಲ್ಲಿ ಊಟ ಮಾಡಿ ಹೋಗುವುದೇ ಸಜ್ಜನರ ಸಂಘ ಅಲ್ಲ. ಸಜ್ಜನರ ಸಂಘ ಅಂದರೆ ಶ್ರವಣ ಮನನ ಧ್ಯಾನ, ಅದೇ ಸಜ್ಜನರ ಸಂಘ. ಯಾರು ಹೇಳುವವರಿದ್ದಾಗ ಕೇಳಬೇಕು, ಯಾರೂ ಕೇಳುವವರಿಲ್ಲದೆ ಹೋದರೆ ನಮ್ಮಷ್ಟಕ್ಕೆ ನಾವು ಹೇಳ್ಕೋಬೇಕು. ಏನೂ ಇಲ್ಲದೆ ಹೋದರೆ ಪರಸ್ಪರ ಸಂಕೀರ್ತನವನ್ನಾದರೂ ಮಾಡಬೇಕು. ಅದು ಸಜ್ಜನರ ಸಂಘ. ಅಲ್ಪ ಪ್ರಯತ್ನದಿಂದ ಮೋಕ್ಷವನ್ನು ಗಳಿಸ್ತೀನಿ ಅನ್ನುವ ಮೋಕ್ಷಕ್ಕಿಂತ ಈ ಜಗತ್ತಿನಲ್ಲಿ ಇನ್ನೂ ಕೆಲವು ಕಾಲ ಇರ್ತೇನೆ, ಇದ್ದು ಸಜ್ಜನರ ಸಂಘ ಮಾಡ್ತೇನೆ, ಆದ್ದರಿಂದ ನನಗೆ ಹೆಚ್ಚಿನ ಜ್ಞಾನ, ಹೆಚ್ಚಿನ ಶ್ರವಣ ಮನನ ಧ್ಯಾನ ಎಲ್ಲವೂ ಆಗ್ತದೆ, ನನ್ನ ವ್ಯಕ್ತಿತ್ವದ ಹೂವು ಮತ್ತಷ್ಟು ಅರಳಲಿಕ್ಕೆ ಅನುಕೂಲ ಆಗ್ತದೆ ಅಂತಷ್ಟೆಲ್ಲ ಮಾಡಿ ಮುಕ್ತಿಗೆ ಹೋದರೆ ಸುಖ ಹೆಚ್ಚು. ಏನಾದರೂ ನಾವೆಲ್ಲ ಸುಖಕ್ಕಾಗೇ ಮಾಡೋದಲ್ಲ ಇದನ್ನೆಲ್ಲ. ಸಂಸಾರದಲ್ಲಿ ಸುಖ ಇಲ್ಲ, ಸುಖದ ಜೊತೆಗೆ ದುಃಖ ಇದೆ ಅಂತ ನಮ್ಗೆ ಗೊತ್ತಿದೆ.
ನಾಳೆ ಮುಕ್ತಿಗಾದರೂ ನಾವು ಹೋಗಲಿಕ್ಕೆ ಹಂಬಲಿಸುವುದು ಯಾಕೆ? ಶಾಶ್ವತ ಸುಖ ಸಿಗ್ತದೆ ಅಂತಕ್ಕಲ್ಲ, ಅದರಲ್ಲಿ ಕಡಿಮೆ ಸುಖ ಸಿಗಲಿಕ್ಕಾಗಿ ನಾವ್ಯಾಕೆ ಕಾಂಪ್ರಮೈಸ್ ಮಾಡ್ಕೋಬೇಕು? ಹೆಚ್ಚಿನ ಸುಖ ಸಿಗಲಿಕ್ಕಾಗಿ ಹಂಬಲಿಸೋಣ, ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನೇ ಮಾಡೋಣ, ಅದೇನು ಇಲ್ಲಿದ್ದು ಮಾಡೋಣ ಅಂತ ಅರ್ಥ. ಮೋಕ್ಷಕ್ಕಿಂತ ಈ ಜಗತ್ತು ದೊಡ್ಡದು ಅಂತ ಅರ್ಥ ಅಲ್ಲ. ಮೋಕ್ಷವೇ, ಮುಕ್ತಲೋಕವೇ, ಅದರ ಶ್ರೇಷ್ಠತೆ ಬೇರೆಯೇ. ಮುಕ್ತಿ ಅವಸ್ಥೆ ಅನ್ನೋದು ಸಂಸಾರಾವಸ್ಥೆಗಿಂತ ಬಹಳ ದೊಡ್ಡದೇ, ಅದರ ಬಗ್ಗೆ ಏನು ಸಂಶಯ ಇಲ್ಲ. ಅಲ್ಪ ಪ್ರಯತ್ನದಿಂದ ಕೆಲವರಿಗೆ ಮೋಕ್ಷ ಸಿಗಬಹುದು, ಅಂಥ ಮೋಕ್ಷ ಸುಮ್ಮನೆ ಜಸ್ಟ್ ಪಾಸ್ ಆದಂತೆ, ನಾಳೆ ಪುನರ್ಜನ್ಮ ಇಲ್ಲ, ಮತ್ತೊಂದು ಸಲ ಸಂಸಾರಕ್ಕೆ ಬರೋದಿಲ್ಲ, ಇಲ್ಲಿಂದ ದೇಹ ಭಗ್ನ ಆಯಿತು, ಮುಗೀತು, ಪೂರ್ಣ ಸುಖ ಸಿಗಲಿಲ್ಲ. ಅಂಥ ಮೋಕ್ಷ ಬೇಡ. ಅದಕ್ಕಿಂತ ಈ ಭಗವಂತನ ಆರಾಧನೆ ಯಾರು ಮಾಡ್ತಾರಲ್ಲ, ಮಹಾಪ್ರಯತ್ನ ಮಾಡ್ತಿರ್ತಾರೆ, ಅವರು ಅನೇಕ ಜನ ಇರ್ತಾರಲ್ಲ, ಕೆಲವರು ಜೀವನ್ಮುಕ್ತರು ಕೂಡ ಇರ್ತಾರೆ. ಇನ್ನು ಅವರಿಗೆಲ್ಲ ಸಾಧನೆ ಮುಗಿದಿದೆ, ಇನ್ನೇನು ಮುಕ್ತಿಯನ್ನೇ ಕಾಣಬೇಕು ಅವರು, ಅದು ಕೆಲವು ಕಾಲ ವಿಳಂಬ ಇದೆ, ಅದಕ್ಕೆ ಜೀವನ್ಮುಕ್ತಿ ಅವಸ್ಥಾ ಅಂತ ಕರೀತಾರೆ. ಅಂಥವರಿಗೆ ಸಂಸಾರದಲ್ಲಿ ಸುಖ ಸಿಗುವುದೇ ದೊಡ್ಡದು, ಚೆನ್ನಾಗಿರ್ತದೆ ಅವರಿಗೆ. ಮುಕ್ತಿಯಲ್ಲಿ ಸಿಗುವ ಅಲ್ಪ ಸುಖಕ್ಕಿಂತ ಸಜ್ಜನರ ಸಮಾಗಮದಲ್ಲಿದ್ದು ಏನು ದೊಡ್ಡ ಸುಖ ಸಿಗ್ತಿರ್ತದಲ್ಲ, ಇದೇ ಸುಖವೇ ದೊಡ್ಡದು ಅನ್ನಿಸ್ತದೆ. ಯಾಕೆಂದರೆ ಈ ಸುಖ ಅನ್ನೋದು, ಸಜ್ಜನರ ಸಮಾಗಮದಿಂದ ಸಿಗುವ ಸುಖ ಅನ್ನೋದು ಅಲ್ಪ ಪ್ರಯತ್ನದಿಂದ ಸಿಗುವ ಮೋಕ್ಷ ಸುಖಕ್ಕಿಂತ ದೊಡ್ಡದಾಗಿರ್ತದೆ. ಯಾಕೆಂದರೆ ನಾಳೆ ಇದರಿಂದ ಮುಕ್ತಿಯಲ್ಲಿ ದೊಡ್ಡ ಸುಖ ಇದೆ, ಅದಕ್ಕಾಗಿ ಈ ಥರ ಹೇಳ್ತಾರೆ. ಇದಕ್ಕೆಲ್ಲ ಮೋಕ್ಷ ನಮಗೆ ಹೇಗೆ ಸಿಗ್ತದೆ ಅಂದರೆ, ಆ ಭಗವಂತನ ಭಕ್ತರಾದ ಸಜ್ಜನರ ಸಂಘವೇ ಕಾರಣ. ಆದ್ದರಿಂದ ಸಜ್ಜನರ ಸಂಘದಿಂದ ದೊರೆಯುವಂಥ ಸುಖಕ್ಕೆ ಹೋಲಿಸಿದರೆ ಒಂದು ಬೇಸಿಕ್ ಮುಕ್ತಿ, ಬೇಸಿಕ್ ಆನಂದ ಏನಿದೆಯಲ್ಲ, ಅದು ಬಹಳ ನಗಣ್ಯ ಆಗ್ತದೆ. ಅದನ್ನು ಈ ಶಾಸ್ತ್ರ ಹೇಳಿದೆ, ಅದಕ್ಕಾಗಿ ಶಾಸ್ತ್ರ ನಮ್ಮನ್ನು ಎಚ್ಚರಿಸಿದೆ. ಒಂದು ಅಂಶಕ್ಕೂ ಸಮಾನ ಅಲ್ಲ, ಮುಕ್ತಿಯೂ ಕೂಡ ಸಜ್ಜನರ ಸಮಾಗಮದಿಂದ ಸಿಗುವ ಒಂದು ಅಂಶಕ್ಕೂ ಸಮಾನ ಅಲ್ಲ ಅಂತ ಹೇಳುವುದು ಈ ದೃಷ್ಟಿಯಿಂದ. ಮರ್ತ್ಯಾನಾಂ ಕಿಮುತಾಶಿಷ, ಈ ಮಾತು ಯಾವತ್ತು ನನ್ನ ಮನಸ್ಸಿನಲ್ಲಿ ನೆಟ್ಟುಕೊಂಡಿರುವಂಥ ಒಂದು ಮಾತು. ಮರ್ತ್ಯಾನ ಕಿಮುತಾಶಿಷ ಅಂತ. ಈಗ ಮುಕ್ತಿಯೇ ನನಗೆ ಬೇಡ ಅಂತ ಹೇಳ್ತಿದ್ದಾರೆ ಇವರು. ಸಜ್ಜನರ ಸಮಾಗಮಕ್ಕಿಂತ ಮುಕ್ತಿ ದೊಡ್ಡದಲ್ಲ, ಮುಕ್ತಿಗಿಂತ ಸಜ್ಜನರ ಸಮಾಗಮವೇ ದೊಡ್ಡದು. ನನಗೆ ಮುಕ್ತಿಯೇ ಬೇಡ ಅಂತ ಮೇಲೆ ಇನ್ನು ಆಶಿಷ, ಮತ್ಯಾನಾಂ ಕಿಮುತಾಶಿಷ, ನಿಮ್ಮ ಆಸೆಗಳಿವೆಲ್ಲ, ಆಶಿಷ ಅಂದರೆ ಆಸೆಗಳು. ಏನು ಆಸೆಗಳು? ಜೀವಮಾನದಲ್ಲಿ ಹೊಟ್ಟೆ ಹೊರಿಬೇಕದಕ್ಕಾಗಿ ಒಂದು ಉದ್ಯೋಗ ವ್ಯವಹಾರ ಮಾಡಬೇಕು, ಅದಕ್ಕಾಗಿ ಶಿಕ್ಷಣ ಬೇಕು. ಶಿಕ್ಷಣ ಆದಮೇಲೆ ಉದ್ಯೋಗ ವ್ಯಾಪಾರಗಳ ಪ್ರಾರಂಭ, ಜೀವನದಲ್ಲಿ ಸೆಟ್ಲ್ ಆಗಿ ಹೋಗಿ ತಂದ್ಕೋತೀವಿ. ಸೆಟ್ಲ್ ಆದ ಕೂಡಲೇ ದಾಂಪತ್ಯ ಜೀವನ ಪ್ರಾರಂಭ ಕಾಣ್ತದೆ. ಹೀಗೆ ಇವೆಲ್ಲ ನಮ್ಮ ಆಸೆಗಳು. ಇದಾದ ಮೇಲೆ ನಮ್ಮದಾದಂಥ ಒಂದು ಗೂಡು, ಒಂದು ಮನೆ, ಇದೊಂದು ಆಸೆ. ಮಕ್ಕಳು ಅಂತ ಆಸೆ. ಮಕ್ಕಳಾದ ಕೂಡಲೇ ಮೊಮ್ಮಕ್ಕಳನ್ನು ಕಾಣಬೇಕು ಅಂತ ಆಸೆ. ಮೊಮ್ಮಕ್ಕಳು ಅವರ ಉಪನಯನ, ಮದುವೆ ಇತ್ಯಾದಿಗಳು ನೋಡಬೇಕು, ಸಾಧ್ಯ ಆದರೆ ಮರಿಮಕ್ಕಳನ್ನು ನೋಡಬೇಕು ಅಂತ ಆಸೆ. ಯಾವುದೇ ರೋಗ ಬರಬಾರ್ದು, ಸುಖವಾಗಿರಬೇಕು ಅಂತ ಆಸೆ. ಇವೆಲ್ಲ ನಮ್ಮ ಆಸೆಗಳು, ಜನಸಾಮಾನ್ಯರ ಆಸೆಗಳು. ಸ್ವಲ್ಪ ದೊಡ್ಡವರು ಅಂತಿರ್ತಾರೆ, ದೊಡ್ಡವರು ಅಂತ ಕರ್ಸ್ಕೊಂಡಿರ್ತಾರೆ, ದೊಡ್ಡವರು ಆಗಿರ್ತಾರೆ ಅಂತಿಲ್ಲ, ದೊಡ್ಡವರು ಅಂತ ಕರ್ಸ್ಕೊಂಡಿರ್ತಾರೆ. ಅವರ ಆಸೆಗಳೇನು ಅಂದರೆ ಅಧಿಕಾರದ ಉತ್ತುಂಗಕ್ಕೆ ಏರಬೇಕು ಅಂತ, ಸ್ಥಾನ ಮಾನ ಧನ ಅದೆಲ್ಲ ಬಹಳ ಬೇಕು ಅವರಿಗೆ. ಅಂಥವ್ರು ಕೆಲವರು ಇರ್ತಾರೆ. ಇವೆಲ್ಲ ಮರ್ತ್ಯರ, ಸತ್ತು ಹೋಗುವ ಮನುಷ್ಯರ ಆಸೆಗಳು ಅಂತ. ಬರೇ ಮನುಷ್ಯರ ಆಸೆ ಅಂತ ಹೇಳಲಿಲ್ಲ ಅದು. ಮನುಷ್ಯ ಅಂತಂದರೆ, ಮನುಷ್ಯ ಅಂದರೆ ಏನರ್ಥ? ಮನುವಿನಿಂದ ಬಂದವನು ಅಷ್ಟೇ ಮನುಷ್ಯ. ಮರ್ತ್ಯ ಅಂದರೆ ಸಾಯುವ ವ್ಯಕ್ತಿ ಅಂತ ಅರ್ಥ. ಒಂದಲ್ಲ ಒಂದಿದ್ದು ಸತ್ತು ಹೋಗಬೇಕಾದ ಮನುಷ್ಯ ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡು ಬದುಕ್ತಾನಲ್ಲ, ಅಂಥ ಆಸೆಗಳನ್ನ ತಗೊಂಡು ನಾನೇನು ಮಾಡಬೇಕಾಗಿದೆ? ಯಾರಾದರೂ ನನ್ನ ಆ ಬಯಕೆಗಳನ್ನು ಈಡೇರಿಸ್ತಾರೆ ಅಂತಾದರೂ ಕೂಡ ಅಂಥ ಬಯಕೆಗಳಿಂದ ಈಡೇರಿದಿಂದ ಏನು ಉಪಯೋಗ? ಸತ್ತು ಹೋಗುವ ಮನುಷ್ಯನ ಸತ್ತು ಹೋಗುವ ಆಸೆಗಳು, ನಾನು ಹೀಗೆ ಅರ್ಥ ಮಾಡಿಕೊಂಡು ಎಲ್ಲ ನಮ್ಮ ಆಶೋತ್ತರಗಳು ಏನೇನು ಜೀವನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲನೂ ಕೂಡ ಒಂದಲ್ಲ ಒಂದು ದಿವಸ ಮಣ್ಣಲ್ಲಿ ಮಣ್ಣಾಗಿ, ಬೆಂಕಿಯಲ್ಲಿ ಬೆಂಕಿಯಾಗಿ ಹೊರಟೋಗ್ಬೇಕಲ್ಲ. ಸತ್ತು ಹೋಗುವ ಮನುಷ್ಯನ ಆಸೆಗಳು ಕಟ್ಕೊಂಡು ಏನಾಗಬೇಕಾಗಿದೆ? ಮೋಕ್ಷವೇ ನನಗೆ ಬೇಡ ಅಂದಮೇಲೆ, ಸಜ್ಜನರ ಸಮಾಗಮಕ್ಕೆ ಕಂಪೇರ್ ಮಾಡಿದರೆ ಮೋಕ್ಷವೇ ಬೇಡ ಅಂದಮೇಲೆ ಯಾವುದೋ ಕ್ಷುಲ್ಲಕವಾದ ಆಸೆ, ಅಧಿಕಾರ, ಉನ್ನತ ಸ್ಥಾನಮಾನ, ಜನ ನನಗೆ ಗೌರವ ಕೊಡುವುದೇನು, ನಾನು ಮೆರೆಯುವುದೇನು, ಇದರಿಂದ ಆಗಬೇಕಾದ್ದೇನಿದೆ? ಸುಂದರವಾದಂಥ ಶಬ್ದ. ಅದಕ್ಕೆ ನನಗೆ ಒಂದು ಮಾತು ಆಂಗ್ಲ ಭಾಷೆಯಲ್ಲಿ ಯಾವಾಗಲೂ ನೆನಪಿಗೆ ಬರ್ತಿತ್ತು. ಮೋಕ್ಷಕ್ಕಾಗಿ ಅವಸರ ಬೇಡ, ಹೇಸನ್ ಸ್ಲೋಲಿ ಅಂತ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಿರ್ತಾರೆ. ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಮೋಕ್ಷಕ್ಕೆ ಮಾತ್ರ ಅಲ್ಲ, ನೀವು ನಿಮ್ಮ ಗುರಿ ಮುಟ್ಟುವಾಗ
ಹೇಸನ್ ಸ್ಲೋಲಿ ಅಂತ ತುಂಬ ವಿರೋಧಾಭಾಸವಾಗಿ ಕಾಣಿಸ್ತದೆ. ಸ್ಲೋಲಿ ಅಂದರೆ ನಿಧಾನವಾಗಿ, ಹೇಸನ್ ಅಂದರೆ ಅವಸರ ಮಾಡೋದು. ನಿಧಾನವಾಗಿ ಅವಸರ ಮಾಡೋದು ಅಂದ್ರೆ ಏನ್ರಿ? ಅದಕ್ಕೇನಾದ್ರು ಅರ್ಥ ಇದೆಯಾ? ಅವಸರ ಮಾಡ್ರಿ ಅಂದ್ರೆ ಅವಸರ ಮಾಡಿರಿ, ನಿಧಾನ ಮಾಡಿ ಅಂದರೆ ನಿಧಾನ ಮಾಡಿ. ಹೇಸನ್ ಸ್ಲೋಲಿ ಅಂದ್ರೆ ಏನು ಅಂದರೆ ಹೇಸನ್ ಮೆಥಾಡಿಕಲಿ ಅಂತ ಅರ್ಥ. ಅವಸರ ಮಾಡಿ, ಪ್ರಯತ್ನ ಪಡಿ, ಪದ್ಧತಿಪೂರ್ವಕವಾಗಿ ಏನು ಮಾಡಬೇಕೋ ಹಾಗೆ ಮಾಡಿ ಅಂತ ಅರ್ಥ. ಈ ಯಾವುದೇ ಸ್ಟೆಪ್ಪನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಜೀವಮಾನದಲ್ಲಿ ಮಾಡಬೇಕಾದ ಎಲ್ಲ ಸಾಧನೆಗಳನ್ನು ಮಾಡಿರಿ. ಶ್ರವಣ ಮಾಡಿರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ, ಸಜ್ಜನರ ಸಮಾಗಮ ಮಾಡಿರಿ. ಆಚಾರ ವಿಚಾರ, ನಾವು ಅಳವಡಿಸ್ಕೊಳ್ಬೇಕಾದ ಆಚಾರ ವಿಚಾರ ಯಾವುದರಲ್ಲೂ ಕೂಡ ಯಾವುದನ್ನು ನಗಣ್ಯ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲವನ್ನೂ ಮಾಡ್ತಾನೆ ಹೋಗಿ. ಸ್ಲೋಲಿ ಮಾಡುವುದು ಅಂದರೆ ಅದು ಮಾಡೋದು. ಮೋಕ್ಷಕ್ಕಾಗಿ ಅವಸರ ಬೇಡ, ಸಜ್ಜನರ ಸಮಾಗಮಕ್ಕಾಗಿ ಹಾತೊರೆಯೋಣ. ಆದ್ದರಿಂದ ಅದು ಸ್ಲೋಲಿ ಆಗ್ತದೆ. ಆ ಥರ ಸ್ಲೋಲಿ ಮೆಥಾಡಿಕಲಿ ನಾವು ಮುಂದುವರೆದ್ರೆ ಅದು ಅವಸರವಾಗಿ ಮಾಡಿದಂತೆಯೇ ಆಗ್ತದೆ. ಮೆಥಾಡಿಕಲಿ ಮಾಡದೆ ಹೋದರೆ ಅವಸರ ಮಾಡಿದ್ರೂ ಮಾಡದೇ ಇದ್ದಂತೆ, ಅದರಿಂದ ಏನೂ ಉಪಯೋಗವಿಲ್ಲ. ಆ ಮಾತು ನನಗೆ ಯಾವತ್ತೂ ಕೂಡ ನೆನಪಿಗೆ ಬರ್ತಿರ್ತದೆ. ಹೀಗೆ ಮನುಷ್ಯನ ಅಂಥ ಬಯಕೆಗಳಿಂದ ಆಗಬೇಕಾದ್ದೇನಿದೆ? ಇಷ್ಟೆಲ್ಲ ಕಥೆ ನೀವು ಹೇಳಿದ್ರಲ್ಲ, ಇದೆಲ್ಲ ಕಥೆ ಹೇಳಿದ್ರು ನಮಗೇನಾದ್ರು ತೃಪ್ತಿ ಆಯ್ತಾ? ಇನ್ನೂ ತೃಪ್ತಿ ಆಗಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ದೇವತೆಗಳು ಕೂಡ ಮಹತ್ತಮೈಕಾಂತ ಪರಾಯಣಸ್ಯ ಭವ ಪಾದ್ಮಮುಖ್ಯಾ, ಶಿವ ಬ್ರಹ್ಮರಂಥ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳು ಕೂಡ ಆ ಭಗವಂತನ ಗುಣಗಳನ್ನು ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮುಹು, ಇವನು ಅಗುಣ, ಈ ಭಗವಂತ ನಿರ್ಗುಣ. ಹೇಗೆ ಅಂದರೆ ಪ್ರಾಕೃತ ಗುಣಗಳಿಲ್ಲ, ಆದ್ದರಿಂದ ನಿರ್ಗುಣ. ಆದರೆ ಅನಂತ ಕಲ್ಯಾಣ ಗುಣವುಳ್ಳವನಾದ್ದರಿಂದ ಗುಣಪರಿಪೂರ್ಣ. ಇಂಥ ಭಗವಂತನ ಗುಣಗಳನ್ನು, ಅವನ ಕಥೆಯನ್ನು ನಾವು ಎಷ್ಟು ಕೇಳಿದರೂ ನಮ್ಮಂಥವ್ರಿಗೆ ಸಮಾಧಾನ ಆಗುವುದು ಹೇಗೆ? ಅದನ್ನು ನೀವು ಕಥೆ ಹೇಳ್ತಾನೇ ಇರಿ, ನಿಮಗೆ ದೀರ್ಘಾಯುಷ್ಯ ಇರಲಿ, ನಮಗೂ ಒಂದಿಷ್ಟು ದೀರ್ಘಾಯುಷ್ಯ ಇರಲಿ. ಅದು ಹಿಂದೆ ಬಂದಿದೆ ಹಿಂದಿನ ಅಧ್ಯಾಯದಲ್ಲಿ. ಅದು ಹೇಗೆ ಅಂದರೆ, ಒಂದು ಯಜ್ಞ ನಡೆಯುವಾಗ ಹಿಂದೆ ಪ್ರಾಚೀನ ಕಾಲದಲ್ಲಿ ಪಶು ಬಲಿ ಕೊಡ್ತಿದ್ರು. ಪಶು ಮಾಂಸವನ್ನು ಅಲ್ಲಿ ಯಜ್ಞದಲ್ಲಿ ಉಪಯೋಗ ಮಾಡ್ತಿದ್ರು. ಆ ಪಶುವನ್ನು ಕೊಲ್ಲುವ ಒಂದು ಕಾರ್ಯಕ್ಕೆ ಕೊಲ್ಲುವ ವ್ಯಕ್ತಿಯನ್ನು ಶಮಿತ ಅಂತ ಕರೀತಾರೆ. ವಾಸ್ತವಿಕವಾಗಿ ಆ ಶಮಿತ ಯಾರೋ ವ್ಯಕ್ತಿ ಇರ್ತಾನೆ. ಯಜ್ಞದಲ್ಲಿ ಅನೇಕ ಜನ ಪುರೋಹಿತರು ಇರ್ತಾರೆ, ಅದರಲ್ಲಿ ಅವನೊಬ್ಬ ಇರ್ತಾನೆ. ಮೂಲಭೂತವಾಗಿ ಕೆಲಸಗಳನ್ನು ಮಾಡುವವನು ಯಾರು ಅಂದರೆ ನರಸಿಂಹನೇ. ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಹಿರಣ್ಯಕಶಿಪು ಎಂಬ ಮೃಗವನ್ನು, ಹಿರಣ್ಯಾಕ್ಷ ಎಂಬ ಮೃಗವನ್ನು ತರಿದು ಹಾಕಿದಂಥ ವರಾಹ ನರಸಿಂಹನಿದ್ದಾನೆ, ಅವನೇ ಶಾಮಿತ. ಏತದರ್ಥಂ ಹಿ ಭಗವಾನ್ ಆಹೂತಃ ಅಂತ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಹೇಳುವ ನಿಮಗೆ ದೀರ್ಘಾಯುಷ್ಯ ಇರಲಿ, ನಡುವೆ ಇದ್ದಕ್ಕಿದ್ದಂತೆ ಯಾರಿಗಾರು ಮರಣ ಆಗಿ ಸೂತಕ್ಕೆ ಬಂದುಬಿಟ್ರೆ ಗತಿಯನ್ನು. ಅದಕ್ಕೆ ಭಗವಂತ ನರಸಿಂಹದೇವರನ್ನು ಇಲ್ಲಿ ಕರೆದಿದ್ದೀವಿ. ಈ ಕಥೆಯ ನಡುವೆ ನಮಗೂ ನಿಮಗೂ ಯಾರಿಗೂ ಏನೂ ಆಗದೆ ನಿರಾತಂಕವಾಗಿ ಅಧ್ಯಯನ ಮುಂದುವರಿಯುವಂತಾಗಲಿ, ಈ ಶ್ರವಣ ಮುಂದುವರಿಯುವಂತಾಗಲಿ. ಏನು ವಿಚಾರ ಮಾಡಿ, ನೀವು ದೀರ್ಘಾಯುಷ್ಯರಾಗಿದ್ದರೆ ನಾವು ಕೇಳ್ತೇವೆ ಅಂತಿದ್ದಾರೆ. ನಿರ್ಮಲವಾದ ಭಗವಂತನ ಚರಿತ್ರೆಯನ್ನು ಮತ್ತಷ್ಟು ಕೇಳಬೇಕು ಅಂತ ಬಯಸಿದ್ದೇನೆ. ಅವನ ಆರಾಧನೆಯನ್ನು ಹೇಗೆ ಮಾಡಬೇಕು, ಅಂತಃಕರಣವನ್ನು ಹೇಗೆ ಶುದ್ಧ ಮಾಡ್ಕೋಬೇಕು ಅಂತ ಮಹಾಭಾಗವತ ಪುರಾಣವನ್ನು ನೀವು ನಮಗೆ ಹೇಳ್ರಿ. ಈ ಭಾಗವತವನ್ನು, ಇಂಥ ಒಂದು ಮಹತ್ವವನ್ನು ಕೇಳಿಯೇ ಪಾರೀಕ್ಷಿತಂ ಭಾಗವತಾಭಿರಾಮಂ, ಇದನ್ನೆಲ್ಲ ಕೇಳಿಯೇ ಅವನು ಭಗವಂತನ ಪಾದವನ್ನು ಸೇರಿದ್ನಲ್ಲ ಆ ಪರೀಕ್ಷಿತ. ಅದನ್ನೆಲ್ಲ ನೀವು ನೋಡಿದ್ದೀರಿ. ಪರೀಕ್ಷಿತನಿಗೆ ಶುಕಾಚಾರ್ಯರು ಭಾಗವತ ಹೇಳಿದಾಗ ನೀವು ಅದನ್ನು ಕೂತು ಕೇಳಿದವರಿದ್ದೀರಿ. ನೀವು ನಮಗೆ ಹೇಳಿರಿ, ನಾವು ಅದನ್ನು ಕೇಳ್ತೇವೆ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಖಗೇಂದ್ರ ಅಂತ ಗರುಡಧ್ವಜನಾದ ಭಗವಂತನ ಪಾದ ಮೂಲವನ್ನು ಸೇರಿದ್ನಲ್ಲ ಪರೀಕ್ಷಿತ. ಸ್ವಯಂ ಶುಕಾಚಾರ್ಯನ ಮೂಲಕ ಅದನ್ನು ಕೇಳಿದ್ನಲ್ಲ, ಅದನ್ನು ನೀವು ಕಿವಿಯಾರೆ ಕೇಳಿದವರು, ನೀವು ನಮ್ಗೆ ಹೇಳಿ, ನಾನು ಕೇಳ್ತೇನೆ. ಸೂತ ಪ್ರಾಣಿಕರಿಗೆ ಮನಸ್ಸು ತುಂಬಿ ಬಂತು. ಅಹೋ ವಯಂ ಜನ್ಮಭೃತಃ ಮಹಾತ್ಮನ್ ವೃದ್ಧಾನುವೃತ್ಯಾಪಿ ವಿಲೋಮಜಾತಃ. ನಾವು ಸೂತ ಕುಲದಲ್ಲಿ ಹುಟ್ಟಿದವರು, ಆದರೆ ನೀವು ಬ್ರಾಹ್ಮಣರಾದ ನೀವು ನಮ್ಮನ್ನು ಅಗೌರವದಿಂದ ಕಾಣಲಿಲ್ಲ, ನನಗೊಂದು ಬೆಲೆ ಕೊಟ್ಟರೆ ನನ್ನ ಜನ್ಮ ಧನ್ಯ ಆಯಿತು. ಇಷ್ಟು ಆಸಕ್ತಿಯಿಂದ ಕೇಳಿದ್ವಿ. ಮೊದಲನೇದಾಗಿ ಗೌರವ ಕೊಟ್ಟಿದ್ದೀರಿ, ಅಲ್ಲಿ ಎರಡು ಸಂಗತಿಗಳು. ನಮ್ದಾದ ಏನಾಗ್ತದೆ ಅಂದರೆ, ಜ್ಞಾನಿಗಳು ಬಂದರೆ ಅವ್ರಿಗೆ ಗೌರವ ಕೊಡ್ತೇವೆ, ನಾವು ಕಳಿಸಿಬಿಡ್ತೀವಿ. ಪ್ರವಚನ ಮಾಡ್ತಾರೆ ಅಂದರೆ ಮತ್ತೆ ಕೇಳಿ ಕೊಡಲ್ಲ. ಗೌರವ ಕೊಡೋದು ಅಂದರೆ ಅವ್ರಿಗೇನು ಸನ್ಮಾನ ಮಾಡಬೇಕು, ಸನ್ಮಾನ ಮಾಡಿ ಕಳಿಸ್ತೇವೆ. ಅದೆಲ್ಲ ಸರಿ, ಕಾಲಿಗೆ ಬೀಳ್ತೇವೆ. ಇನ್ನೊಂದು ಸರಿ 10 ಸರಿ ಕಾಲಿಗೆ ಬೀಳ್ಬೇಕಾ, 100 ಸರಿ ಬೀಳ್ತೇವೆ ಬೇಕಾ. ಪ್ರವಚನಕ್ಕೆ ಮಾತ್ರ ಕೂಡು ಅಂತ ಒತ್ತಾಯ ಮಾಡಬೇಡಿ ಅಂತೇಳಿ.
ನೀವು ನನಗೆ ಗೌರವನೂ ಕೊಟ್ಟಿದ್ದೀರಿ, ನನ್ನನ್ನು ಮೆಚ್ಚಿದ್ದೀರಿ, ಪುರಾಣ ಹೇಳುವಂತ ಕೂಡಿಸಿದ್ದೀರಿ, ಗೌರವಿಸಿದ್ದಲ್ಲದೇ ಇನ್ನೂ ಹೇಳುವಂತ ಕೇಳ್ತಿದ್ದೆಲ್ಲ. ಇದಕ್ಕಿಂತ ದೊಡ್ಡದೇನಿದೆ? ಸಾಕು ನಿಮ್ಮ ಪುರಾಣನ ಎದ್ದು ಹೋಗಿ ಅಂತ ನೀವು ಅಂತಿಲ್ವಲ್ಲ, ಅದಕ್ಕಿಂತ ದೊಡ್ಡದೇನಿದೆ? ಜನ್ಮ ಸಾರ್ಥಕ ಆಗಿದೆ. ಈ ನೀವೆಲ್ಲ ಬಹಳ ದೊಡ್ಡವರು, ಜ್ಞಾನಿಗಳು. ನಿಮ್ಮ ಸೇವಾ ಮಾಡಿದ್ರಿಂದ, ನಿಮ್ಮ ಜೊತೆ ಇಷ್ಟು ಕಾಲ ಇದ್ದಿದ್ದರಿಂದ ನನಗೆ ದೌಷ್ಕುಲ್ಯಂ ಆಧಿಂ ವಿಧನೋತಿ ಶೀಘ್ರಂ. ಕೆಲವು ಸರಿ ನಾನು ಯಾವುದೋ ಕಡಿಮೆ ವರ್ಣದಲ್ಲಿ ಹುಟ್ಟಿದ್ದೇನೆ ಅಂತ ಒಂದೇನೋ ಇತ್ತು, ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆದರೆ ನಿಮ್ಮಂಥ ಮಹಾತ್ಮರ ಸಂಘ ಮಾಡಿದ್ದರಿಂದ ನನಗದೆಲ್ಲ ಹೊರಟೋಗಿದೆ, ಕೊಚ್ಕೊಂಡು ಹೊರಟೋಗಿದೆ. ನಿಮ್ಮಂಥ ದೊಡ್ಡವರಿಗೂ ದೊಡ್ಡವನಾದ ಭಗವಂತನ ಕಥೆಯನ್ನೇ ಕೇಳಿಬಿಟ್ಟ ಮೇಲೆ, ಹೇಳಿಬಿಟ್ಟ ಮೇಲೆ ಇನ್ನೇನಾಗಬೇಕಾಗಿದೆ? ಅವನು ಅನಂತ ಭಗವಂತ. ಆದ್ದರಿಂದ ಅವನನ್ನು ಅನಂತ ಅಂತ ವರ್ಣನೆ ಮಾಡಿವೆ ಶಾಸ್ತ್ರಗಳು. ಅವನನ್ನು ಅನಂತ ಅನಂತ ಅಂತ ಶಾಸ್ತ್ರದಲ್ಲಿ ಹೇಳ್ತವೆ. ಅವನ್ಯಾಕೆ ಅನಂತ ಅಂದರೆ ಅನಂತಹ ದೇಶತಃ ಕಾಲತಶ್ಚ. ಆಚಾರ್ಯರು ಭಾಗವತ ತಾತ್ಪರ್ಯ. ಅನಂತ ಅಂತ ಸುಮ್ಮನೆ ಹೆಸರಲ್ಲ ಅವನಿಗೆ. ದೇಶದ ದೃಷ್ಟಿಯಿಂದಲೂ, ಕಾಲದ ದೃಷ್ಟಿಯಿಂದಲೂ, ಗುಣದ ದೃಷ್ಟಿಯಿಂದಲೂ. ಇಲ್ಲಿ ಗುಣ ಅಂತ ಬರಲಿಲ್ಲ. ಎಲ್ಲ ದೇಶದಲ್ಲೂ ಇದ್ದವನು, ಎಲ್ಲ ಕಾಲದಲ್ಲೂ ಇದ್ದವನು, ಗುಣದ ದೃಷ್ಟಿಯಿಂದಲೂ ಅವನು ಅನಂತ. ಆದ್ದರಿಂದ ಅವನು ಅನಂತ ಅಂತ ಕರೀತಾರೆ. ಇಷ್ಟು ನೀವು ಕಥೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ. ಆ ಭಗವಂತನಿಗೆ ಗುಣದಲ್ಲಿ ಸಮಾನರು ಯಾರು, ಹೆಚ್ಚಿನವರು ಯಾರಿದ್ದಾರೆ? ಲಕ್ಷ್ಮೀದೇವಿಯೂ ಕೂಡ ಎಲ್ಲವನ್ನೂ, ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕಡೆಗಣಿಸಿದರು. ಲಕ್ಷ್ಮೀದೇವಿ ಅನುಗ್ರಹಕ್ಕಾಗಿ ಉಳಿದವರೆಲ್ಲ ಹಾತೊರಿತಾ ಇರ್ತಾರೆ, ಬೇರೆ ದೇವತೆಗಳು ಮೊದಲಾದವರು. ಅಂಥವರೆಲ್ಲರನ್ನೂ ಅವಳು ಧೂಳು ತಳ್ಳಿದ್ರು. ಹಿತ್ವಾ ಇತರಾನ್ ಪ್ರಾರ್ಥಯತೋ ವಿಭೂತಿಂ ಯಸ್ಯಾಂಗ್ರೇಣು ಜುಷತೆ ಅನಭೀಪ್ಸೋಹೋ. ಲಕ್ಷ್ಮೀದೇವಿ ನಮಗೆ ಬೇಕು ಅಂತ ಉಳಿದವರೆಲ್ಲ ಆಲೋಚನೆ ಮಾಡ್ತಿದ್ರು. ತೋರಿಕೆಗಾಗಿರಲಿ ಏನೇ ಆಗಿರಲಿ ಅಂತೂ ಸ್ವಯಂವರ ನಡೆದಿತ್ತು. ಆದರೆ ಲಕ್ಷ್ಮೀದೇವಿ ಅವರೆಲ್ಲರನ್ನೂ ಕಡೆಗಣಿಸಿದ್ರು. ಈ ಭಗವಂತ ಮಾತ್ರ ಲಕ್ಷ್ಮೀದೇವಿ ನನಗೆ ಬೇಕು ಅಂತ ಏನು ಅಪೇಕ್ಷೆ ಕೊಟ್ಟಿಲ್ಲ. ಇವನಿಗೆ ಏನೂ ಬೇಕಾಗಿಲ್ಲ, ಯಾರು ಲಕ್ಷ್ಮೀದೇವಿಯೂ ಆತನಿಗೆ ಬೇಕಾಗಿಲ್ಲ. ಅದನ್ನು ಸ್ವರಮಣ. ಆದರೆ ಅಂಥ ಭಗವಂತನನ್ನು ತನ್ನನ್ನು ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಅವರನ್ನು ದೂರ ಇಟ್ಟು, ತನ್ನನ್ನು ಯಾರು ಅಪೇಕ್ಷೆ ಪಟ್ಟಿಲ್ಲ ಅವನನ್ನು ಒರೆಸಿದ್ಲಲ್ಲ ಈ ಲಕ್ಷ್ಮೀದೇವಿ. ಅವನ ಗುಣ ಅಂಥದಲ್ವ, ಅದಕ್ಕಾಗಿ ಗುಣಗಣಗಳಿಗೆ ಮನಸೋತೆ ಅವಳು ಹೀಗೆ ಮಾಡಿದ್ಲಲ್ಲ. ಮತ್ತೆ ಚತುರ್ಮುಖ ಆವತ್ತು ಆ ಭಗವಂತನ ಪಾದಕಮಲಗಳನ್ನು ತೊಳೆದ್ನಲ್ಲ, ಆ ನೀರು ಗಂಗೆಯಾಗಿ ಹರಿತಲ್ಲ, ಅದು ವಿರಿಂಚೋಪಹೃತಾರಂಭಣ ಅರ್ಹಣಾಂಬ. ಅದು ಈ ಸಮಸ್ತ ಪ್ರಪಂಚವನ್ನು, ರುದ್ರಾದಿ ಸಮಸ್ತ ಪ್ರಪಂಚವನ್ನು ಅದು ಪಾವನಗೊಳಿಸುತ್ತಲ್ಲ. ಮತ್ತು ಹಾಗಾದರೆ ಅಂಥ ಭಗವಂತ ಒಬ್ಬ ಬಿಟ್ಟು ಇನ್ಯಾರು ಭಗವಂತ ಈ ಜಗತ್ತಿನಲ್ಲಿ ಇರುವುದು ಸಾಧ್ಯ? ಭಗವಂತನಲ್ಲಿ ಒಂದು ಬಾರಿ ಜ್ಞಾನಿಗಳಿಗೆ ಭಕ್ತಿ ಬೆಳೆದರೆ, ಅವನಲ್ಲಿ ಗೌರವ ಬೆಳೆದರೆ, ಈ ನಮ್ಮ ದೇಹ, ನಮ್ಮ ಮನೆ, ಮಠ, ಗಂಡ, ಹೆಂಡತಿ ಇತ್ಯಾದಿ ಯಾವ ಬಂಧನವೂ ಕೂಡ ಅವ್ರನ್ನ ಬಾಧಿಸುವುದೇ ಇಲ್ಲ. ಆಸಕ್ತಿಯನ್ನೆಲ್ಲ ತೊರೆದು ಬಿಡ್ತಾರೆ. ಈ ಗೃಹಸ್ಥರು ಕೆಲವು ಸರಿ ಕರ್ಮಗಳನ್ನು ಮಾಡಬೇಕಾಗ್ತದೆ. ಗೃಹಸ್ಥರಿಗೆ ಕರ್ಮದ ಬಂಧನ ಇದೆ, ಯಜ್ಞ, ಯಾಗ ಮೊದಲಾದ ಕರ್ಮಗಳ ಬಂಧನ. ಸನ್ಯಾಸಿಗಳಿಗೆ ಅದೂ ಇರೋದಿಲ್ಲ. ಕರ್ಮವನ್ನು ಅವರು ಕಡಿಮೆ ಮಾಡ್ಕೊಂಡಿರ್ತಾರೆ. ಯಜ್ಞ, ಯಾಗಾದಿಗಳು ಅವರಿಗಿಲ್ಲ. ಅವರ ಜ್ಞಾನದ ಕಾರ್ಯದಲ್ಲೇ ತೊಡಗಿರ್ತಾರೆ. ವ್ಯಪೋಷ ದೇಹಾದಿಷು ದೇಹ ಸಂಗಮೂಢಂ ವ್ರಜಂತಿ ತತ್ ಪಾರಮಹಂಸ ಸತ್ಯಂ. ಸನ್ಯಾಸಿಗಳಿಗೆ ವಿಷಯ ಭೋಗವೂ ಬೇಕಾಗಿಲ್ಲ, ಕರ್ಮವೂ ಬೇಕಾಗಿಲ್ಲ. ಕೇವಲ ಭಗವಂತನ ಪಾದಕಮಲವನ್ನು ಮಾತ್ರ ಅವರು ಬಯಸ್ತಾರೆ. ಪಾರಮಹಂಸಾಶ್ರಮ ಪ್ರಾಪ್ಯಂ ಸತ್ಯಂ ಬ್ರಹ್ಮ. ಪಾರಮಹಂಸ ಆಶ್ರಮ ಅಂದರೆ ಪರಮಹಂಸರು, ಅವರಿಂದ ಪ್ರಾಪ್ಯವಾದಂಥ ಸತ್ಯವಾದಂಥ ಆ ಪರಬ್ರಹ್ಮ. ಜ್ಞಾನಿಗಳಾದರು, ಪರಮೋಚ್ಚ ಜ್ಞಾನಿಗಳೇನಿದ್ದಾರೆ ಅವರಿಗೆ ಸಿಕ್ಕುವಂಥ ಒಂದು ಸ್ಥಾನ ಅಂತ ಅರ್ಥ. ಪರಮಹಂಸಾಶ್ರಮ ಸನ್ಯಾಸಿಗಳಿಗೆ ಸಿಗುವ ದೊಡ್ಡ ಸ್ಥಾನ. ಸನ್ಯಾಸಿಗಳು ಅಂದರೆ ಕೇವಲ ಕಾವ್ಯ ಬಟ್ಟೆ ಹುಟ್ಟವರಲ್ಲ, ಕಾಮ್ಯ ಕರ್ಮಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಭಗವಂತನಲ್ಲೇ ಆಸಕ್ತಿಯನ್ನು ಗಳಿಸಿಕೊಂಡವರು ಸನ್ಯಾಸಿಗಳು. ಅವರಿಗೆ ಸಿಗುವ ಸುಖ ಅಂದರೆ, ಸಿಗುವ ಸ್ಥಾನ ಅಂದರೆ ಅದೇ ಪರಬ್ರಹ್ಮ. ಅಂತಹ ಭಗವಂತನನ್ನು ಉಳಿದವರು ಕೂಡ ಪಡ್ಕೋತಾರೆ. ಇಷ್ಟು ನೀವು ಭಗವಂತನ ಮಹಿಮೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಲ್ಲ, ಅದು ನನಗೆ ಹೇಳುವಂತ ಒತ್ತಾಯ ಮಾಡಿದ್ದೀರಲ್ಲ, ನನಗೆ ತಿಳಿದಷ್ಟು ಹೇಳ್ತೇನೆ. ಆತ್ಮಾವಗಮೋತ್ರ ಯಾವಾನ್ ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಸ್ಥಿತಃ. ಇದು ನಮಗೆಲ್ಲರಿಗೂ ಕೂಡ ಇರಬೇಕಾದಂಥ ಒಂದು ವಿನಯ. ನೀವು ಇಷ್ಟು ನನ್ನನ್ನು ಹೊಗಳಿ ಕಥೆಯಲ್ಲಿ ಹೇಳು ಅಂತ ಕೇಳ್ತಾ ಇದ್ದೀರಲ್ಲ, ಎಷ್ಟು ಹೇಳ್ತೇನೆ ಅಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೇನೆ. ಎಲ್ಲವನ್ನೂ ಹೇಳ್ತೇನೆ ಎನ್ನುವ ಅಹಂಕಾರ ನನಗಿಲ್ಲ. ಯಾಕೆಂದರೆ ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ. ಹಕ್ಕಿಗಳು ತಮಗೆಷ್ಟು ಶಕ್ತಿ ಇದೆಯೋ ಅಷ್ಟು ಮೇಲೆ ಹಾರ್ತವೆ.
ಉಷ್ಟ್ರ ಪಕ್ಷಿ, ಆಸ್ಟ್ರಿಚ್ ಪಕ್ಷಿ ಕೇವಲ ಸ್ವಲ್ಪ ಇಲ್ಲಿ ಹಾರ್ತದೆ. ನವಿಲಿಗೂ ಬಹಳ ಹಾರ್ಲಿಕ್ಕೆ ಬರೋದಿಲ್ಲ. ಗುಬ್ಬಿ ಕಾಗೆಗಳು ಹೆಚ್ಚು ಹಾರಿಯಾವೆ, ಗರುಡ ಹದ್ದು ಇನ್ನೂ ಹೆಚ್ಚು ಹಾರ್ತವೆ. ಹಾಗೆ ತಥಾಸಮಂ ವಿಷ್ಣುಗತಿಂ ವಿಪಸ್ಥಿತ. ಈ ಜ್ಞಾನಿಗಳಾದ ಈ ಪ್ರತಿಯೊಬ್ಬ ಸಾಧಕನೂ ಕೂಡ ತನಗೆಷ್ಟು ಸಾಧ್ಯವೋ ಅಷ್ಟು ಮೇಲೆ ಏರ್ತಾನೆ. ಇಲ್ಲಿ ಪತಂತಿ ಅಂದರೆ ಹಾರುವುದು ಅಂದರೆ ಏರುವುದು ಅಂತ ಅರ್ಥ. ಪಕ್ಷಿ ಅಂತ ಹೇಳುವುದು ಆಕಸ್ಮಿಕವೇನಲ್ಲ, ಜೀವನೂ ಒಂದು ಪಕ್ಷಿಯೇ. ನಮಗದು ಗೊತ್ತಿದೆ. ಜಗವೆಂಬೋ ಗಿಡ ಹುಟ್ಟಿದೆ, ಅಲ್ಲಿ 2 ಹಕ್ಕಿಗಳಿವೆ ಗೊತ್ತಿದೆ. ಅದರಿಂದ ಜೀವನೇ ಒಂದು ಹಕ್ಕಿ. ನನಗೆಷ್ಟು, ನಾನೂ ಒಂದು ಹಕ್ಕಿ. ಸೂತ ಪುರಾಣಿಕರು ಹೇಳ್ತಿದ್ದಾರೆ, ನಾನೂ ಒಂದು ಹಕ್ಕಿ, ನನಗೆಷ್ಟು ಸಾಧ್ಯವೋ ಅಷ್ಟು ಮೇಲೆ ಇರ್ತೇನೆ, ಅಷ್ಟನ್ನು ನಿಮಗೆ ಹೇಳ್ತೇನೆ ಅಂತ ತನ್ನ ವಿನಯವನ್ನು ತೋರಿಸ್ಕೊಂಡಿದ್ದ. ಹೀಗೆ ತೋರಿಸ್ಕೊಂಡು ಅವನೇನು ಮುಂದೆ ಕಥೆಯನ್ನು ಹೇಳಲಿಕ್ಕೆ ತೊಡಗಿದ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದರೂ ಏನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.